ಇದೇನಿದೆ ಉಲ್ಟಾ ಕುಂದತ್ತೆ ಈ ಥರ ತಿರುಗಿಸಿ ಮತ್ತು ಅನಿಸ್ತಾ ಇದೆ ಯಾವಾಗ ಹೊಟ್ಟೆ ನೋವು ಆಗುತ್ತೋ ಆವಾಗ ಇದು ಭಾಳ ಯೂಸ್ಫುಲ್ ಇದೆ. ಮತ್ತೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದರಲ್ಲಿ ವೆಲ್ಕಮ್. ಇವತ್ತು ನಾವು ಮಾಡ್ತಾ ಇದೀವಿ ಒಂದು ಅನ್ಬಾಕ್ಸ್, ಅಂದ್ರೆ ಅದು ಖುಲ್ಲಾನೇ ಇದೆ, ಅದನ್ನೇ ನಾನು ಡಿಕ್ಲೇರ್ ಮಾಡ್ತಾ ಇದೀನಿ. ಮತ್ತು ಡೀಟೇಲ್ಸ್ ಅನ್ನ ನಾವು ನೋಡೋಣ, ಅದು ಎದಕ್ಕೆ ನಮಗೆ ಯೂಸ್ ಆಗುತ್ತೆ, ನಾವು ಏನ್ ಮಾಡ್ಬೋದು. ಅದು ಒಂದು ಅಮೆಜಾನ್ದಲ್ಲಿ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ ಇವತ್ತಿನ ಈ ಒಂದರಲ್ಲಿ. ಬನ್ನಿ ಹಾಗಾದ್ರೆ ಅಮೆಜಾನ್ದಲ್ಲಿ ಎಷ್ಟು ಹಣ ಪೇ ಮಾಡಿ ಈ ಒಂದು ಪ್ರಾಡಕ್ಟ್ ನ ನಾವು ತರಿಸಬಹುದು, ಮತ್ತೆ ನಮಗೆ ಇದು ಯಾಕೆ ಯೂಸ್ ಇದೆ ಅನ್ನೋದು ಕೂಡ ನಾವು ನೋಡೋಣ. ಮತ್ತೆ ಇದನ್ನ ನಾವು ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ನಾವು ನೋಡೋಣ. ಬನ್ನಿ ಹಾಗಾದ್ರೆ ಇವತ್ತು ಈ ಒಂದು ವಿಡಿಯೋನ ಚಾಲು ಮಾಡೋಣ. ಚಾಲು ಮಾಡ್ತಾ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಬೋದು ನೀವು. ಬನ್ನಿ ಹಾಗಾದ್ರೆ ಹೋಗೋಣ ನಾವು ಮುಂದೆ. ಓಕೆ, ನಾನು ಹೆಂಗ್ ತೋರಿಸ್ಬೇಕಾಗಿದ್ದು ಇವತ್ತಿನ ಈ ಒಂದಲ್ಲಿ ಇದು ಹೇಳ್ಬೋದು. ನಮ್ಮ ಕೈಯಲ್ಲಿ ಇರುವಂತ ಒಂದು ಹೀಟರ್ ಬ್ಯಾಗ್, ಓಕೆ, ಇನ್ನೊಂದು ವೈರ್, ಓಕೆ, ಇದು ಒಂದು ವೈರ್, ಓಕೆ, ಇದು ಇದಕ್ಕೆ ಯೂಸ್ ಆಗುತ್ತೆ, ಮತ್ತೆ ಇದು ಇದಕ್ಕೆ ಯೂಸ್ ಆಗುತ್ತೆ ಅನ್ನೋದು ನಾವು ನೋಡೋಣ. ಬನ್ನಿ. ಇದ್ರ ಒಳಗಡೆ ಏನಿದೆ ಅಂದ್ರೆ ಇದರ ಹೊರಗಡೆ ನೀರಿದೆ, ಓಕೆ. ನೀರು ಇದಕ್ಕೆ ಯೂಸ್ ಅಂದ್ರೆ ಇದು ಹೀಟರ್ ಬ್ಯಾಗ್ ಅಂತಾರೆ, ಓಕೆ. ಇದು ಒಳಗಡೆ ಇದನ್ನ ನೀರು ಬಿಸಿ ಮಾಡಿ ಮತ್ತೆ ನಾವು ಆರಾಮಾಗಿ ಹಿಂಗ್ ಇಟ್ಕೋಬಹುದು, ಮತ್ತೆ ಹಿಂಗ್ ಇಟ್ಕೋಬಹುದು, ಮತ್ತೆ ಆರಾಮಾಗಿ ತಲೆಯಲ್ಲಿ ಇಟ್ಕೋಬಹುದು, ಮತ್ತೆ ಆರಾಮಾಗಿ ಕಾಲಿಗೆ ಹಿಂಗ್ ಇಟ್ಕೋಬಹುದು, ಓಕೆ. ಮತ್ತೆ ಈ ಕಾಲಿಗೆ ಹಿಂಗ್ ಇಟ್ಕೋಬಹುದು, ಓಕೆ. ಒಂದೊಂದ್ಸರಿ ಏನಪ್ಪಾ ಅಂದ್ರೆ ನೋಡಿ, ಕಾಲ್ ನೋವು, ಕೈ ನೋವು ಅಂತೆ, ಕಾಲ್ ನೋವು, ಮಂಡೆ ನೋವು, ಇದು ನೋವು ಅಂತ ಹೇಳ್ತಾರಲ್ಲ, ಅವಾಗ ಯಾವ್ದೋ ಒಂದು ಎಣ್ಣೆ ಹಚ್ಚಿ ಬಿಸಿ ಮಾಡ್ತಾರ ನೋಡಿ, ಇದು ಬಹಳ ಯೂಸ್ ಆಗತ್ತೆ, ಓಕೆ. ಇದು ಸಿಂಪಲ್ ಆಗಿ ಹೇಳ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ನೋಡಿ, ಇಲ್ಲೊಂದು ಸ್ವಿಚ್ ಇದೆ ನೋಡಿ, ಕಾಣ್ತಾ ಇದೆಯಾ ನೋಡಿ, ಓಕೆ. ನೋಡಿ ಇಲ್ಲಿದೆ ನೋಡಿ, ಇದನ್ನ ನಾವು ಈ ತರ ಇದೇನಿದೆ ಉಲ್ಟಾ ಕುಂದತ್ತೆ ಈ ತರ ತಿರುಗಿಸಿ ಮತ್ತೆ ಈ ತರ ಮಾಡಿಬಿಟ್ರೆ, ಓಕೆ, ಇದು ಒಂದು ಕಂಪ್ಲೀಟ್ ಆಯ್ತು. ಹೀಟರ್ನ ಈ ಬ್ಯಾಗ್ ಏನಿದೆ ನಾವು ಹೀಟ್ ಹೇಗೆ ಮಾಡ್ಬೇಕು ಅನ್ನೋದು, ಓಕೆ. ಇದನ್ನ ನಾವು ಸ್ವಿಚ್ ಹೋಗಿ ಇಲ್ಲಿ ಸ್ವಿಚ್ ಬಿಟ್ರೆ ಇವಾಗ ಇದು ಹೀಟ್ ಆಗ ಚಾಲು ಆಗತ್ತೆ, ಓಕೆ. ಬನ್ನಿ, ಇದನ್ನ ಇಲ್ಲಿಟ್ಟು, ಓಕೆ, ಇಲ್ಲೇ ಹಾಕೋಣ. ನೋಡಿ ಲೈಟ್ ಆಗ್ತಾ ಇಲ್ಲ ನೋಡಿ, ಏನಪ್ಪ ಇದು ಅಥವಾ ಕರೆಂಟ್ ಆಗ್ತು. ಓಕೆ, ಇವಾಗ ಏನಿದೆ ಲೈಟ್ ಅಂತೂ ಹತ್ತಿದೆ, ಇವಾಗ ಹೀಟ್ ಆಗಕ್ಕೆ ಚಾಲು ಆಗತ್ತೆ ನೋಡ್ರಿ, ಸೊಕಾಸ ಹೀಟ್ ಆಗತ್ತೆ, ಓಕೆ. ಇದು ಹೀಟ್ ಆಗಲಿ, ಇದು ನಾವು ಇದು ಹೀಟ್ ಬ್ಯಾಗ್ ಮತ್ತೆ ಹೀಟ್ ಆಗಲಿ ನಾವು ಅಮೆಜಾನ್ದಲ್ಲಿ ನೋಡೋಣ, ಓಕೆ. ಇದು ಹೀಟ್ ಬ್ಯಾಗ್ ಹೀಟ್ ಆಗಲಿ ನಾವು ಅಮೆಜಾನ್ದಲ್ಲಿ ನೋಡೋಣ. ಮತ್ತೆ ಹೀಟ್ ಆದ್ಮೇಲೆ ನೋಡೋಣ ನಾವು ಹೇಗೆ ನಮಗೆ ಫೀಲಿಂಗ್ ತರುತ್ತೋ, ಮತ್ತೆ ಹೇಗೆ ಇದನ್ನ ನಾವು ತರಿಸಿದ್ರೆ ನಮಗೆ ಯೂಸ್ ಆಗತ್ತೋ ಏನಿಲ್ಲ ಅನ್ನೋದು ಮತ್ತೊಮ್ಮೆ ನೋಡೋಣಂತೆ, ಓಕೆ. ಇದಂತೂ ನಮಗೆ ಬಹಳ ಯೂಸ್ಫುಲ್ ಇದೆ, ಯಾಕಂದ್ರೆ ಮೊನ್ನೆ ನಾವು ಕಾಲ್ ನೋವು ಇರತ್ತೋಡಿ, ಅವಾಗ ಹೀಟ್ ಮಾಡೋದು ಬಹಳನೇ ಈಸಿ. ಮತ್ತೆ ಹೀಟ್ ಮಾಡಿ ನಾವು ನಮ್ಮ ಕಾಲ್ ಮೇಲೆ ಇಟ್ಟರೆ ಆರಾಮ್ ಅನ್ಸುತ್ತೆ. ಮತ್ತೆ ಹೇಳ್ಬೇಕಾಗಿದ್ದು ಇದನ್ನ ಬಹಳ ಸಿಂಪಲ್ ಆಗಿ ಯೂಸ್ ಮಾಡಬಹುದು. ಮತ್ತೆ ನೀವು ಮನೆಯಲ್ಲಿ ಮಾಡುವ ವಿಧಾನ ಏನಪ್ಪಾ ಅಂದ್ರೆ ಏನೋ ಒಂದು ನೀರಲ್ಲಿ ಹಿಂಗ್ ಮಾಡಿ ಏನೋ ಒಂದು ಬಿಸಿ ಮಾಡಿ ಮತ್ತೆ ಹಿಂಗ್ ಇಡ್ತಾರೆ ನೋಡಿ, ಅದು ಬಹಳನೇ ಡಿಫಿಕಲ್ಟ್ ಆಗುತ್ತೆ. ಇದನ್ನ ನಾವು ಆರಾಮಾಗಿ ಹೀಟರ್ನ ಹೀಟ್ಗೆ ಮಾಡಿ ನಾವು ಹೀಟ್ ಬ್ಯಾಗ್ ಅನ್ನ ಆರಾಮಾಗಿ ಮಂಡೆ ಮೇಲೆ ಇಟ್ಕೋಬಹುದು, ಓಕೆ. ಇವಾಗ ನಾವು ನೋಡ್ತಾ ಇದೀವಿ ಅಮೆಜಾನ್ ಅಲ್ಲಿ ಎಷ್ಟು ಹಣ ಪೇ ಮಾಡಿ ಈ ಒಂದು ಪ್ರಾಡಕ್ಟ್ ನ ನಾವು ತರಿಸಬಹುದು. ಬನ್ನಿ ನೋಡೋಣ ನಾವು ಒಂದು ಅಮೆಜಾನ್ ಅಲ್ಲಿ ಏನೇನು ಪ್ರೊಸೆಸಿಂಗ್ ಇದೆ ಈ ಒಂದು ಪ್ರಾಡಕ್ಟ್ ನ ನಾವು ತರಿಸೋದಕ್ಕೆ. ಬನ್ನಿ ನೋಡೋಣ. ಹೀಟಿಂಗ್ ಮತ್ತೆ ಬಂದಾಯ್ತು, ಇದು ಸ್ವಲ್ಪ ಲೂಸ್ ಇದೆ, ಓಕೆ. ಮತ್ತೆ ಚಾಲಾಯ್ತು. ಇಲ್ಲಿ ನಿಮ್ಗೆ ಒಂದು ಸ್ಕ್ರೀನ್ ಬರುತ್ತೆ, ಇಲ್ಲಿ ನಾವು ನೋಡಬಹುದು. ನಾವು ಮತ್ತೆ ಇವಾಗ ಏನ್ ನೋಡ್ತಾ ಇದೀವಿ ಇಲ್ಲಿ ನಿಮ್ಗೆ ಕಾಣುತ್ತೆ, ಓಕೆ. ಇಲ್ಲಿ ನಾವು ಸರ್ಚ್ ಮಾಡಬೇಕು, ಅಮೆಜಾನ್ ಆಪ್ ಓಪನ್ ಮಾಡಿ ಎಲೆಕ್ಟ್ರಿಕಲ್ ಹೀಟಿಂಗ್ ಹಾಟ್ ಬ್ಯಾಗ್ ಅಂತ ಇದೆ ನೋಡಿ, ಅದನ್ನ ನಾವು ಸರ್ಚ್ ಮಾಡಿಬಿಟ್ರೆ ಇಲ್ಲಿ ನಮಗೆ ಒಂದು ಬರುತ್ತೆ ಹೀಟಿಂಗ್ ಬ್ಯಾಗ್ಸ್, ಓಕೆ. ಇಲ್ಲಿ ನಾವು ನೋಡಬಹುದು ಬೆಸ್ಟ್ ಸೇಲರ್ ಇದೆ, ಓಕೆ. ಇದು ಬಹಳ ಸೇಲಿಂಗ್ ಆಗ್ತಾ ಇದೆ, ಜನರು ಬಹಳ ಖರೀದಿ ಮಾಡ್ತಿದ್ದಾರೆ. ಇದು ಒಂದು ಬೆಸ್ಟ್ ಸೇಲಿಂಗ್ ಅಂತ ಹೇಳ್ಬೋದು, ಓಕೆ. ಇಲ್ಲಿ ನಾವು ಟೈಟನ್ ಓದ್ ಕ್ಯಾಸ್ ಇದ್ರ ಬಗ್ಗೆ ತಿಳ್ಕೋಬಹುದು, ಓಕೆ. ಇಲ್ಲಿ ಕೆಳಗಡೆ ಬಂದ್ರೆ 4-5 ಫೋಟೋ ಕೊಟ್ಟಿದ್ದಾರೆ, ಇಲ್ಲಿ ನಾವು ನೋಡಬಹುದು. ಇವಾಗ ನಾವು ತೋರಿಸಿದ್ದಲ್ಲ ಅದೇ ಸೇಮ್ ಇಲ್ಲೇ ಒಂದು ಹೀಟರ್ ಬ್ಯಾಗ್ ಇದೆ, ಮತ್ತೆ ಒಂದು ವಾಯರ್ ಕೂಡ ಇದೆ. ನಾವು ಇವಾಗ ಹೀಟರ್ ಮಾಡಕ್ಕೆ ಹೀಟಿಗೆ ಇಟ್ಟಿದ್ದೀವಿ, ಒಂದು ಕರೆಂಟ್ಗೆ ಸ್ವಿಚ್ ಮಾಡಿ, ಓಕೆ. ಚಾಲು ಮಾಡಿ. ಇವಾಗ ನಾವು ನೋಡಬೇಕಾಗಿದ್ದು ಮತ್ತೆ ಸೈಡ್ ಒಂದು ವಿಡಿಯೋನು ನಮಗೆ ಇಲ್ಲೇ ತೋರಿಸಿದ್ದಾರೆ, ಈ ವಿಡಿಯೋನು ಕೂಡ ನಾವು ನೋಡೋಣ, ಬನ್ನಿ. ಓಕೆ, ಚಾಲು ಆಗ್ತಾ ಇದೆ. 1 minute 42 ನಿಮಿಷ ಇದೆ ಈ ಒಂದು ವಿಡಿಯೋ.
ಓಕೆ ಭಾಳ ಸ್ಲೋ ಆಗ್ತಾ ಇದೆ, ನೆಟ್ ಬರ್ತಾ ಇಲ್ಲ ಕಾಣುತ್ತೆ. ಚಾಲೂ ಆಗಿದೆ. ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಇವರು. ಓಕೆ, ಈ ಒಂದು ವಿಡಿಯೋನ ನಾವು ಯೂಸ್ಫುಲಿ ಅಂತ ನೋಡ್ಬೋದು. ವಿಡಿಯೋ ನೋಡ್ಕೆ ಮತ್ತೆ ನೋಡಿ, ಇಲ್ಲಿ ನೋಡಿ ತೋರಿಸಿದ್ದಾರೆ. ಓಕೆ, ಇಲ್ಲಿ ನೋಡಿ ನೋಡ ನೋಡ್ತಾ ಇದ್ರೆ ಅದನ್ನ ನಾವು ಬಿಸಿ ಮಾಡಿ ನೋಡೋದ್ಮೇಲೆ ಇಟ್ಕೋಬಹುದು ಅಂತ ಇಲ್ಲಿ ನಮಗೆ ತೋರಿಸಿದ್ದಾರೆ. ಮತ್ತೆ ಏನೇನು ಎಲ್ಲ ಯೂಸ್ ಇದೆ ಅಂತ ನಾವು ನೋಡ್ಕೋಬಹುದು. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಇದರ ಬಗ್ಗೆ ಎಲ್ಲ ಮಾಹಿತಿ ನಾನು ಕೊಟ್ಟಿದ್ದೇನೆ. ಮತ್ತೆ ಇದನ್ನ ಇವಾಗ ನೋಡಿ ಹೀಟ್ ಆಗಿದೆ, ಮತ್ತೆ ಏನೋ ಸೌಂಡ್ ಬರ್ತಾ ಇದೆ. ಓಕೆ, ಇದನ್ನ ನಾವು ಮೊದಲು ತೆಗಿಯೋಣ. ಓಕೆ, ಹೀಟ್ ಅಂದ್ರೂ ದುಮ್ಸಾನ್ ಹೀಟ್ ಆಗಿದೆ, ಭಾಷೆ ಬರ್ತಿದೆ, ಹೀಟ್ ಆಗಿದೆ. ಏನು ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇವಾಗ ನೋಡಿ ಹೀಟ್ ಅಂದ್ರೂ ಆಗಿದೆ, ಹೀಟ್ ಆಗಿ ಇದನ್ನ ಇಲ್ಲೇನೋ ಆವಾಜ್ ಬರಾಕೂತಿದ್ವಿ ಸಾರ್ ಅಂತೇಳಿ. ಅವಾಗ ನಾವು ತೆಗಿಬೇಕು. ಮತ್ತೆ ಹೇಗ್ಸೆ ಮತ್ತೆ ಇದು ಸೂಚನೆ ಇಲ್ಲಿ ಹಾಕಿಡುವಂಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಿಸಿಯಾಗಿ ಏನಾಗುತ್ತೋ ಮತ್ತೆ ಬಹಳ ಬಿಸಿ ಆದ್ರೆ ಏನಾಗತ್ತೋ ನನಗೂ ಗೊತ್ತು. ಟ್ರೈ ಮಾಡಿ ನೋಡೋಣ ಅಂತ ಮುಂದೆ. ಓಕೆ, ಅದ್ರ ಒಂದು ಎಕ್ಸ್ಟ್ರಾ ವಿಡಿಯೋನ ನೋಡೋಣ ಏನಾಗತ್ತ ಅನ್ನೋದು. ಅದು ಬಿಡ್ರಿ ಇವಾಗ. ಓಕೆ, ಇದು ಬಹಳ ಹೀಟ್ ಆಗಬಾರ್ದು. ಓಕೆ, ಇದು ನೋಡಿ ಇವಾಗ ಆವಾಜ್ ಬರ್ತಾ ಇತ್ತು ಒಳಗಡೆ. ಬಹಳನೇ ಹೀಟ್ ಆಗ್ಬಿಟ್ಟಿದೆ, ಬಹಳ ಅಂದ್ರೆ ಬಹಳನೇ ಹೀಟ್ ಆಗ್ಬಿಟ್ಟಿದೆ. ಸೊ ಇವಾಗ ನಾನು ಸೂಚನೆ ತೆಗಿದ್ದೀನಿ. ತೆಗೆದ ಕ್ಯಾಸ್ ಈಗ ಏಕ್ಸೇನು ಹೀಟ್ ಮಾಡಕ್ಕೆ ಇಡಬಾರ್ದಿದ್ದು. ಓಕೆ, ನಾವು ಮತ್ತೆ ಪಟ್ನೆ ತೆಗೆದು ಬಿಡ್ಬೇಕು. ನಮ್ಗೆ ಎಷ್ಟು ಹೀಟ್ ಬೇಕೋ ಅಷ್ಟು ನಾವು ಹೀಟ್ ಮಾಡ್ಕೋಬಹುದು. ಬಹಳನೇ ಹೀಟ್ ಆಗಿದೆ ನೋಡಿ, ನೀರು ಬಹಳನೇ ಹೀಟ್ ಆಗಿದೆ. ಕೈ ನೋಡಿ ಕೆಂಪಗಾಯ್ತು, ಆ ಥರ ಹೀಟ್ ಆಗಿದೆ. ಓಕೆ, ಇಲ್ಲಿನೂ ಕೂಡ ಹೀಟ್ ಆಗಿದೆ ನೋಡಿ, ಬಹಳನೇ ಹೀಟ್ ಆಗಿದೆ. ಓ ಮೈ ಗಾಡ್, ಹೇಗೆ ಹೀಟ್ ಆಗಿದೆ ನೋಡಿ. ಓಕೆ, ಇವಾಗ ಸೂಚನೆ ನಾವು ತೆಗೆದು ಇಟ್ಟಿದ್ದೀವಿ. ಮತ್ತೆ ಜಲ್ದಿ ತೆಗಿಬೇಕಾಗಿದ್ದು ನಾವು ಮತ್ತೆ ಈ ವಿಡಿಯೋದಲ್ಲಿ ಅಮೆಜಾನ್ ಒಳಗಡೆ ಹೋಗಿ ಏನೇನಿದೆ ಡೀಟೇಲ್ಸ್ ನಲ್ಲಿ ನಾವು ತಿಳ್ಕೊಳ್ಳೋಷ್ಟು ಇದು ನಾನು ಟೈಮ್ ಭಾಳ ಕೊಟ್ಟು ನಾವು ಹೀಟ್ ಮಾಡೋದಕ್ಕೆ. ಅದಕ್ಕೆ ಇದು ಹೀಟ್ ಆಗಿಬಿಟ್ಟಿದೆ. ಇವಾಗ ನಾವು ಎಲ್ಲೆಲ್ಲಿ ಏನೇನು ಯೂಸ್ ಮಾಡ್ಕೋಬಹುದು ಅನ್ನೋದು ನಾವಿಲ್ಲಿ ನೋಡೋಣ. ಓಕೆ, ಇದ್ರ ಮೇಲೆ ನಾವು ಕೈ ಎಲ್ಲ ಆರಾಮ್ಸಿ ಇಟ್ಕೋಬಹುದು. ಓಕೆ, ಇಲ್ಲಿ ನಾವು ಮತ್ತೆ ಇಲ್ಲಿ ನಾವು ಇದ್ರಿದೆ ಮತ್ತೆ ಕಾಲುಗಡೆ ನಾವು ಇದು ಭಾಳ ಬಿಸಿ ಆಗಿದ್ರಪ್ಪ. ಓಹೋ, ಕೈ ಸುಡ್ತಾ ಇದೆ, ಭಾಳನೇ ಬಿಸಿ ಆಗ್ಬಿಟ್ಟಿದೆ. ಇದು ಕೈ ಸುಡ್ತಾ ಇದೆ. ಓಕೆ, ಮತ್ತೆ ನಾವು ಹೊಟ್ಟೆ ಮೇಲೆ ಏನಾದರೂ ನೋವಿದ್ರೆ ಆರಾಮ್ಸರಿ ಹೊಟ್ಟೆ ಮೇಲೆ ಇಟ್ಕೋಬಹುದು. ಓಕೆ, ಫುಲ್ಲಿ ಯೂಸ್ಫುಲ್ ಇದೆ ನೋಡಿ, ಫುಲ್ಲಿ ಯೂಸ್ಫುಲ್ ಇದೆ. ನಾವು ಎಲ್ಲಿ ಬೇಕೋ ಅಲ್ಲೇ ಇದನ್ನ ಇಟ್ಕೋಬಹುದು. ಹೊಟ್ಟೆ ನೋವಿದ್ರೆ ಹೊಟ್ಟೆ ಮೇಲೆ ಆರಾಮ್ಸರಿ ಇಟ್ಕೊಂಡು ಮಲ್ಕೋಬಹುದು. ಮತ್ತೆ ಹೊಟ್ಟೆ ನೋವು ಕೂಡ ಸ್ವಲ್ಪ ನೋವು ಕಮ್ಮಿನೂ ಆಗ್ಬೋದ್ರಿ. ಮತ್ತೆ ಇಲ್ಲಿ ನೋವು ಮತ್ತೆ ಕುತ್ತಿಗೆಯಲ್ಲಿ ನೋವಿದ್ರೆ ಆರಾಮ್ಸರಿ ಹ್ಯಾಫಿ ಆಗಿ ಇಟ್ಕೋಬಹುದು. ಮತ್ತೆ ಬಹಳನೇ ಯೂಸ್ಫುಲ್ ಇದೆ. ಇದು ಬಹಳ ಬಿಸಿ ಆಯ್ತ್ರಪ್ಪ, ಕೈ ಒಂದು ಸುಡ ಆಗುತ್ತೈತಿ. ನಾವು ಜಲ್ದಿ ತೆಗಿಬೇಕಿತ್ತು, ಬಹಳ ಬಿಸಿ ಆಯ್ತು. ಮತ್ತೆ ಇವಾಗ ನಾವು ಎಷ್ಟು ಅಮೇಜಿಂಗ್ ಅನಿಸ್ತಾ ಇದೆ ನೋಡಿ. ಆರಾಮ್ ಬಿಸಿ ಅಂದ್ರೆ ಯಾರಿಗೆ ಇಷ್ಟ ಆಯ್ತು ನೋಡ್ರಿ. ಬಿಸಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಕಾಮೆಂಟ್ ಮಾಡಿ ನೋಡೋಣ. ಯಾರಿಗೆ ಇಷ್ಟ ಆಯ್ತೋ ಯಾರಿಲ್ಲ ಅಂದು ನಾವು ಚರ್ಚೆ ಮಾಡೋಣ ಅಂತೀವಿ. ಓಕೆ, ಕಾಮೆಂಟ್ ನಲ್ಲಿ. ಓಕೆ, ಮತ್ತೆ ಆರಾಮ್ಸೆ ತಲೆಯಲ್ಲಿ ಕೂದಲ ಸ್ನ್ಯಾಪ್ ಆಗ್ಬಿಡ್ತೀವಿ ನೋಡಿ. ಮತ್ತೆ ಕೂದಲ ಬಿಸಿ ಮಾಡ್ಕೋಬೋದಾ. ಓಕೆ, ಓ ಮೈ ಗಾಡ್, ಇವಾಗ ಸ್ಟೇಟ್ ಕುಂದ್ರತನ ಕೂದಲನ್ನು ಕೂಡ ಬಿಸಿ ಮಾಡಿ ಮತ್ತೆ ನಮಗೆ ಹೇಗೆ ಬೇಕು ಹಾಗೆ ಸ್ಟೈಲಿ ಕುಂದಿಸ್ಕೋಬಹುದು. ಜಸ್ಟ್ ಕಾಮಿಡಿ. ಓಕೆ, ಇದನ್ನ ನಾವು ಮತ್ತೆ ಎಲ್ಲಿ ಬೇಕೋ ಅಲ್ಲಿ ಆರಾಮ್ಸಿ ಕೈ ನೋಡಿ ಎಷ್ಟು ಆರಾಮ್ ಅನ್ಸಕೂತೈತಿ. ಬಿಸಿ ಯಾರಿಗೆ ಇಷ್ಟ ಇಲ್ಲ. ಓ ಮೈ ಗಾಡ್, ಓಹೋ, ಯೂಸ್ಫುಲ್ ಆದ ಈ ಒಂದು ಹೀಟಿಂಗ್ ಬ್ಯಾಗ್ ಮಸ್ತ್ ಯೂಸ್ಫುಲ್ ಇದೆ ಅಂತ ನನಗಂತೂ ಅನಿಸ್ತಾ ಇದೆ. ಯಾವಾಗ ಹೊಟ್ಟೆ ನೋವು ಆಗುತ್ತೋ ಆವಾಗ ಇದು ಬಹಳ ಯೂಸ್ಫುಲ್ ಇದೆ. ಮತ್ತೆ ಹೇಳ್ಬೇಕಂದ್ರೆ ಇದು ಅಂದ್ರೆ ಫುಲ್ ಯೂಸ್ಫುಲ್ ಇದೆ. ಓಕೆ, ಹೊಟ್ಟೆ ನೋವು ಇದ್ರೆ ಆರಾಮ್ ಹೊಟ್ಟೆ ಮೇಲೆ ಇಟ್ಕೊಂಡು ಮಕ್ಕೋಬಹುದು. ಈ ತರ ಹೀಟು ಯಾರಿಗೆ ಬೇಕಾಗಲ್ಲ. ಓಕೆ, ಇವಾಗ ನಾನು ಇದರ ಪೂರ ಡೀಟೇಲ್ಸ್ ನಾನು ಮತ್ತೆ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿದ್ದೀನಿ, ಓದ್ಬೋದು. ಮತ್ತೆ ಇದರ ಕೂಡ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ನೋಡ್ಬೋದು. ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಸಿಗಿದ್ರೆ ಅಮೆಜಾನ್ ಪ್ರಾಡಕ್ಟ್ಗೆ ಈ ಒಂದು ಪ್ರಾಡಕ್ಟ್ ಇಂದ. ಓಕೆ, ಅಲ್ಲಿ ನೋಡ್ಬೋದು ನಾವು ಮತ್ತೆ ಏನೇನ್ ಬೇಕು, ಏನೇನಿದೆ ಏನೇನಿಲ್ಲ ಏನನ್ನು ಸರ್ಚ್ ಮಾಡ್ಬೋದು ಅಲ್ಲಿ ಹೋಗಿ ಅಮೆಜಾನ್ ಅಲ್ಲಿ. ಓಕೆ, ಎಷ್ಟು ಅಮೇಜಿಂಗ್ ಸಾಕುತ್ತದೆ. ತಂಡಿ ಬಿಸಿ. ಓಕೆ, ಬಿಸಿ ಆಗೈತೆ. ಭಾಳನೇ ಬಿಸಿ ಮಾಡಿಬಿಟ್ಟೆ, ಭಾಳನೇ ಬಿಸಿ ಮಾಡಿಬಿಟ್ಟೆ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಬಿಸಿ ಮಾಡಿ ತೆಗೆದು ಬಿಡಬೇಕು. ಹಿಂದೆ ತೆಗೆದು ಬಿಡಬೇಕು. ಇಲ್ಲಾಂದ್ರೆ ಗೊರ್ರನ್ನ ಚಾಲು ಮತ್ತೆ. ಇಲ್ಲಿ ಒಂದು ಮಿಷನ್ ಇದೆ, ಇಲ್ಲಿ ಒಂದು ಯಾವುದೋ ಒಂದು ಮಿಷನ್ ಅಂತಾರಲ್ಲ, ಯಾವುದು ಸೋಲಾರ್ ಅಂತ ಹೇಳ್ಬೋದು. ಸೋಲಾರ್ ಒಂದು ಮಿಷನ್ ಇಲ್ಲಿ ಒಳಗಡೆ ಇದೆ, ಸೋಲಾರ್ ಮಿಷನ್ ಒಳಗಡೆ ಇದೆ. ಓಕೆ,
ಇದೊಂದು ಯೂಸ್ಫುಲ್ ಆದ ಒಂದು ಪ್ರಾಡಕ್ಟ್ ನ ನಾವು ಅನ್ಬಾಕ್ಸ್ ಮಾಡಿದ್ದು ಅದನ್ನೇ ನಾವು ಡೀಟೇಲ್ಸ್ ಮತ್ತೆ ಏನೇನಿಲ್ಲ ಅನ್ನೋದು ನಾವು ತಿಳ್ಕೊಂಡಿ ಮೊನ್ನೆಗಾದ್ರೆ ಸಿಗ್ತೀನಿ ಮತ್ತೊಮ್ಮೆ ಬೇರೆ ಸಿಗೋಣ ಮತ್ತೊಂದು ಅಮೇಜಿಂಗ್ ವಿಡಿಯೋದಲ್ಲಿ. ನೀವು ಮಾಡಬೇಕಾಗಿದ್ದು ಸಬ್ಸ್ಕ್ರೈಬ್ ಮತ್ತೆ ಇದೇ ತರ ಒಂದು ಪ್ರಾಡಕ್ಟ್ ಗಾಗಿ ಮತ್ತೆ ಸಾವಿರಾರು ವಿಡಿಯೋನ ನಾವು ಕ್ರಿಯೇಟ್ ಮಾಡೋಣ. ಮತ್ತೆ ಮುಂದೆ ಬರ್ತಾ ಇರುವಂತ ಒಂದು ವಿಡಿಯೋನ ಮತ್ತೆ ಯೂಸ್ಫುಲ್ ಆದ ಪ್ರಾಡಕ್ಟ್ ಮತ್ತೆ ಯೂಸ್ಫುಲ್ ಆದ ಒಂದು ವಿಡಿಯೋನ ಕೂಡ ನಾವು ಕ್ರಿಯೇಟ್ ಮಾಡೋಣ ಅಂತ ಮತ್ತೆ ಹೇಳಬೇಕಾಗಿದ್ದು. ಡಿಫ್ರೆಂಟ್ ಆಲ್ರೆಡಿ ನಮ್ಮ ಚಾನಲ್ 600 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ವಾಚ್ ಮಾಡಬಹುದು. ಬನ್ನಿಗಾದ್ರೆ ಅದರಲ್ಲಿ ಒಂದೊಂದು ಚಲೋ ಆಗಿರ್ತಾವ, ಒಂದೊಂದು ಚಲೋ ಆಗಿರಲ್ಲ, ಸಂಭಾಳಿಸ್ಕೊಳ್ಳಿ. ಬನ್ನಿಗಾದ್ರೆ ಸಿಗ್ತೀನಿ ಬೇಡದಲ್ಲಿ ಇದೇ ತರ ಒಂದು ಅಮೇಜಿಂಗ್ ವಿಡಿಯೋಗಾಗಿ. ನೀವು ಮಾಡಬೇಕಾಗಿದ್ದು ಸಬ್ಸ್ಕ್ರೈಬ್. ಬನ್ನಿಗಾದ್ರೆ ಬಾಯ್.